ದೇವರು ಹೆಣ್ಮಕ್ಳಿಗೆ ಪ್ರೀತಿನ ಮರ್ತೋಗೋ ವರ ಕೊಟ್ಟಿದ್ದಾನೆ. ಅದೇ ದೇವರು ಗಂಡಸರಿಗೆ ಆ ಪ್ರೀತಿನ ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಳ್ಳೋ ಶಾಪ ಕೊಟ್ಟಿದ್ದಾನೆ. ಹುಡುಗಿಯರು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೋತಾರೆ, ಆದರೆ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಹುಡುಗರು ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೋತಾರೆ, ಆದರೆ ಫೀಲಿಂಗ್ಸ್ನ ಯಾವತ್ತೂ ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ನಿಹಾಲ್ ಎಲ್ಲರಿಗೂ ಅರ್ಥ ಆಗಲ್ಲ, ಅವನ ಮಾತುಗಳು ಹೊಡೆದಂಗೆ ಇರುತ್ತೆ. ಆದರೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಅವನ ಮಾತುಗಳೇ ನಿಜ ಅನ್ಸುತ್ತೆ. ನಿಹಾಲ್ ಕರೆಕ್ಟ್ ಅಲ್ಲ, ಆದರೆ ಅವನ್ ರಾಂಗ್ ಅಂತೂ ಅಲ್ಲ. ಅಣ್ಣ ನಾನು ಸ್ಟಾರ್ಟ್ ಮಾಡ್ಲಾ? ಚಲೆ ಅಬ್ಬಾ ಏನಿದಾಳ. ಈ ಥರ ಒಂದ್ಸತಿ ಕಾಣಿಸಿದ್ರೆ ಫಿಕ್ಸ್ ಆಗ್ತೀವಿ, ಇವಳೇ ನನ್ನ ಅವಳು ಅಂತ. ಅಂಥದ್ದು ಇವಳು ಮತ್ತೆ ಕಾಣಿಸಿದ್ಲು, ಮತ್ತೆ ಕಾಣಿಸಿದ್ಲು. ಅಲ್ಲಿಗೆ ಫಿಕ್ಸ್ ಆದೆ. ಗೋತ್ರ ಕನ್ನೆಲೆ ಗೋತ್ರ, ವೆಂಕಟೇಶ್, ಲಕ್ಷ್ಮಿ, ನಿಖಿತಾ, ನಿಹಾಲ್, ಸಿರಿ. ಸಿರಿ ನಾಮದೇಶ್ಯ. ಹಬ್ಬನ ನಮಗನೆ ಇನ್ನೂ ಮದುವೆ ಆಗಿಲ್ವಲ್ಲ, ಅವಳ ಹೆಸರನ್ನು ಕೇಳಿದೆ. ಯಾವಾಗ ನಾನು ಅವಳು ಇಷ್ಟಪಡೋಕೆ ಶುರು ಮಾಡಿದ್ನೋ ಅವಾಗೇ ಅವಳು ನಮ್ಮ ಮನೆ ಮಗಳಾದ. ಇಟ್ಕೊಳ್ಳ ಬರ್ತೀನಿ. ಕಾಫಿ? ಹಲೋ ಹಲೋ ಹಲೋ, ಹಲೋ. ಇಷ್ಟೊತ್ತಲ್ಲಿ ಏನು ಮಾಡ್ತಾರೆ? ನಿದ್ದೆ ಮಾಡ್ತಾ ಇದ್ದೀನಿ. ನನಗೂ ಅಷ್ಟೆ, ಬಟ್ ಇವಾಗ ಆಗಲ್ವಲ್ಲ. ಏನಿಷ್ಟೊತ್ತಲ್ಲಿ ಯಾರಾದರೂ ನೋಡಿದ್ರೆ? ಇರು, ಯಾರು ನೋಡಲ್ಲ. ಪೆಂಗು ಇರು. ಹ್ಯಾಪಿ ಬರ್ಡೇ ಬೇಬಿ. ಥ್ಯಾಂಕ್ ಯು. ಆಯ್ತು ಹೋಗು. ಕೇಕ್ ಕೊಡು.
ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಗೈನ್. ಹ್ಯಾಪಿ ಬರ್ಡೇ. ಬಾಯ್ಲೆ. ಬಾಯ್. ಈ ಕ್ಷಣ ನಿಂಗೆ ಏನು ಅನ್ನಿಸ್ತಾ ಇದೆ? ಬಾಡಿಲಿ 10 ಗ್ರಾಮ್ ಜಾಸ್ತಿ ಆದ ಅನಿಸ್ತದೆ. ಇವಳೊಬ್ಳಿದ್ರೆ ಸಾಕು, ಯಾರೂ ಬೇಡ ಅನಿಸ್ತಿದೆ. ಮನೆಯಿಂದ ಫೋನ್ ಬರ್ತಾಯಿದೆ, ನಾನು ಹೊರಡ್ತೀನಿ. ಏನಮ್ಮ ಇಷ್ಟು ಸೈಲೆಂಟ್ ಆಗಿದ್ಯಾ? ಆಗಲೇ ಅಷ್ಟೊಂದು ಸತಿ ಫೋನ್ ಮಾಡಿದ್ದೆ. ಅಪ್ಪನ ಫೋನ್. ಅಪ್ಪ ಫೋನ್. ಅಪ್ಪ. ಅಣ್ಣ, ಕಾಫಿ ಕುಡಿತ್ಯಾ, ಟೀ ಕುಡಿತ್ಯಾ? ಓ, ಏನು ಹೊಸ ಬಿಳ್ಳಪ್ಪು. ನೀ ಎಷ್ಟೇ ಲವ್ ಮಾಡೋ ಇಷ್ಟು ಬೇಗ ನೀನು ಮದುವೆ ಮಾಡಲ್ಲಮ್ಮ. ಹೇ, ಏನು ಕಣ್ಣಲ್ಲಿ ನೀರು? ನನ್ನ ತಂಗಿ ತಪ್ಕೊಂಡು ಅಳೋವರೆಗೂ ಗೊತ್ತಾಗಲಿಲ್ಲ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಅಂತ. ಅಣ್ಣ, ಅಪ್ಪ ಅಮ್ಮ ಹೇಗೆ ತಿರ್ಕೊಂಡ್ರು ಅಂತ ಗೊತ್ತಾ? ಅವತ್ತು ಅಪ್ಪಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತು. ಸಹಾಯಕ್ಕೆ ಅಂತ ಪಕ್ಕದ ಮನೇಲಿ ಯಾರೂ ಇರಲಿಲ್ಲ. ನಿಂಗೆ ಕಾಲ್ ಮಾಡಿದ್ರೆ ನೀನು ಕಾಲ್ ಪಿಕ್ ಮಾಡಲಿಲ್ಲ. ಇದೇ ಇದರಲ್ಲಿ ಅಪ್ಪಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಅಪ್ಪ ಹೋಗಿದ್ದ ಶಾಕಲ್ಲಿ ಅಮ್ಮನೂ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು. ನನ್ನ ತಂದೆ ತಾಯಿ ಸಾವಿಗೆ ಒಂಥರ ಕಾರಣ ನಾನೇ ಅನಿಸ್ತು. ಆ ಒಂಥರ ಅನ್ನೋ ಥಾಟೇ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ನಂಗೆ ನಾನೇ ಶಿಕ್ಷೆ ಕೊಟ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದೆ. ನಾನು ಹೊರಟೋದ್ರೆ ನನ್ನ ತಂಗಿ ಅನಾಥೆ ಆಗ್ತಾಳೆ.
ಎಲ್ಲ ಸರಿ ಹೋಗ್ತಿದೆ ಅನ್ನೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನಿಂದ ತೀರ್ಕೊಂಡ್ರು ಅನ್ನೋ ದುಃಖಕ್ಕಿಂತ ಇಂಥ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡಿ ದೂರ ಮಾಡಿಕೊಂಡೆ ಅನ್ನೋ ಅಸಹ್ಯನೇ ಜಾಸ್ತಿ ಆಯಿತು. ನಿಹಾಲ್, ಹಾಂ, ಕುಡ್ದಿದ್ಯಾ? ಹೌದು. ಕುಡಿದ್ರೆ ಎಲ್ಲ ಮರ್ತು ಬಿಡ್ತೀಯಾ? ಕುಡ್ದಿದ್ದು ನೋವು ಮರೆಯೋಕ್ಕೆ, ಪ್ರೀತಿ ಮರೆಯೋಕ್ಕಲ್ಲ. ಮರೆಯೋಕ್ಕಾಗೋದು ಇಲ್ಲ. ತುಂಬ ಚೇಂಜ್ ಆಗಿದ್ಯಾ? ಹೌದು. ಈ ನಡುವೆ ಜಿಮ್ಗೆ ಹೋಗ್ತಾ ಇದ್ದೀನಿ. ಏನು ಸ್ಮೈಲ್ ಆ್ಯಂಡ್ ಸೈಲೆನ್ಸ್ ಅರ್ಥ? ನಮ್ಗೆ ಹತ್ರ ಆದವರು ಕಾಣಿಸ್ದಾಗ ಸ್ಮೈಲ್, ದೂರ ಆದಾಗ ಸೈಲೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸರಿ, ನೀನನ್ನು ಅವಾಯ್ಡ್ ಮಾಡಿದಾಗ ಮದುವೆ ಆಗಲ್ವೇನೋ ಅನಿಸ್ತು. ಅದಕ್ಕೆ ಬೇರೆ ಮದುವೆ ಪ್ರಪೋಸಲ್ ಕೊಟ್ಕೊಂಡೆ. ನೋಡೋ, ಪ್ರೀತಿಲಿ ಏನಾದರೂ ಅಂದರೆ ಲವರ್ ಹೊರಟೋಗ್ತಾಳೆ ಅನ್ನೋ ಭಯ ಇರುತ್ತೆ. ಆದರೆ ಮದುವೆಯಲ್ಲಿ ಏನೇ ಅಂದರೂ ಹೆಂಡತಿ ಬಿದ್ದಿರ್ತಾಳೆ ಅನ್ನೋ ಧೈರ್ಯ ಇರುತ್ತೆ. ಫ್ರೆಂಡ್ಸು ಲವರಿಗೆ ಕೊಡೋ ಇಂಪಾರ್ಟೆನ್ಸ್ ವೈಫಿಗೆ ಕೊಡಲ್ಲ. ಮದುವೆ ಆದಮೇಲೆ ನನ್ನ ಲೈಫಲ್ಲಿ ನನ್ನ ಪೇರೆಂಟ್ಸು, ನನ್ನ ಜಾಬು, ನನ್ನ ಪ್ರಾಬ್ಲಮ್ಸು, ನನ್ನ ಫ್ರೆಂಡ್ಸು, ನನ್ನ ಸೋಷಿಯಲ್ ಸ್ಟೇಟಸ್ಸು ಇವೆಲ್ಲರ ಜೊತೆ ನೀನು. ಆದರೆ ಪ್ರೀತಿಲಿ ನೀನು ಆದಮೇಲೆ ಅಲ್ಲ. ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಪ್ರೀತಿಲಿ ನನ್ನ ಜೀವನನೇ ನೀನು. ಆದರೆ ಮದುವೆಯಲ್ಲಿ ನೀನೊಂದು ಭಾಗ ಅಷ್ಟೇ. ನಾನು ನನ್ನ ಜೀವನನೇ ನೀನಾಗಬೇಕು ಅಂತ ಕೋರ್ಕೊಂಡೆ. ಆದರೆ ನೀನು ನನ್ನ ಜೀವನದಲ್ಲಿ ಒಂದು ಭಾಗ ಆಗಬೇಕು ಅಂತ ಕೋರ್ಕೊಂಡಿದ್ಯಾ. ನಿಜ ಹೇಳು, ನನ್ನ ಮೇಲೆ ಕೋಪ ಇದೆಯಾ? ಕೋಪನಾ? ಹೊಟ್ಟು ಸಾಯಿಸೋಷ್ಟು ಕೋಪ ಇದೆ. ನಿನ್ನ ಪಾಡಿಗೆ ನೀವು ಅಪ್ಪ ಅಮ್ಮನ ತೋರಿಸಿ ಹುಡುಗನ ಕರ್ಕೊಂಡು ಹೊಟ್ಟೋದ್ರೆ ನಾನೇ ಇರಿಲ್ಲ. ನಿನ್ನ ಪ್ರೀತಿಗೋಸ್ಕರ ತಿರುಗಿ ಟೈಮಲ್ಲಿ ಅರ್ಧ ಟೈಮ್ ಆದರೂ ಅಮ್ಮಂಗೆ ಸ್ಪೆಂಡ್ ಮಾಡಿದರೆ ನನ್ನ ತಾಯಿ ಸೇವೆ ಆದರೂ ಮಾಡ್ದಂಗಾಗ್ತಿತ್ತು. ಹುಡುಗರು ಹುಡುಗಿರನ್ನ ಪ್ರೀತಿಸುವಾಗ ತಂದೆ ತಾಯಿ ಜ್ಞಾಪಕ ಬರಲ್ವೇ? ಯಾಕೆ ಗೊತ್ತಾ? ನಿಮ್ಮಲ್ಲೇ ಅವ್ರನ್ನ ಕಾಣ್ತೀವಿ. ಅದೇ ತಾಯಿ ಹೇಳಿದ್ರು ಅಂತ ಮದುವೆ ಫಿಕ್ಸ್ ಮಾಡ್ಕೊಂಬಂದು ನನ್ನ ಮುಂದೆ ನಿಂತಿದ್ಯಾ. ತಾಯಿ ಮಾತು ಕೇಳಿ ನೀವು ಹುಡುಗರನ್ನ ಬಿಟ್ಟರೆ ಅದು ಕರೆಕ್ಟು. ತಂದೆ ತಾಯಿ ಮಾತು ಮೀರಿದಿರೋ ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿಗಳು ನೀವು ಹುಡುಗಿರೋ. ಅದೇ ನಾವು ನಿಮ್ಮನ್ನು ಬಿಟ್ಟರೆ ಅದು ಮೋಸ, ದ್ರೋಹ, ಫ್ಲರ್ಟ್ಗಳು. ನಾವು ನಿಮ್ಮ ಅಪ್ಪ ಅಮ್ಮ ತೋರಿಸೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗಿದ್ರೆ ನನ್ನನ್ನು ಯಾಕೆ ಲವ್ ಮಾಡಿದೆ? ಅಪ್ಪ ಅಮ್ಮ ತೀರ್ಕೊಂಡ್ರು ಅನ್ನೋ ದುಃಖದಿಂದ ಆಚೆ ಬರೋ ಟೈಮಲ್ಲಿ ನನ್ನ ಹುಡುಗಿಗೆ ಮದುವೆ ಫಿಕ್ಸ್ ಆಗಿದೆ ಅನ್ನೋ ನ್ಯೂಸು. ತಾಯಿ ಥರ ಪ್ರೀತಿಸೋ ಹುಡುಗಿ ಬೇಕು ಅಂತ ತಾಯಿನ ನೆಗ್ಲೆಕ್ಟ್ ಮಾಡಿ ನನ್ನ ತಾಯಿನ ಕಳ್ಕೊಂಡೆ. ನನ್ನ ತಾಯಿ ಮಾತು ಕೇಳಿ ಒಳ್ಳೆ ಮಗಳಾದೆ. ನಾನು ನನ್ನ ತಂದೆ ತಾಯಿ ಮಾತನ್ನ ನೆಗ್ಲೆಕ್ಟ್ ಮಾಡಿ ಅನಾಥ ಆದೆ. ಆದರೂ ನೀನೇ ಕರೆಕ್ಟು. ಸರಿಯಾದ ಟೈಮಲ್ಲಿ ಸರಿಯಾದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ಯಾ. ಅದೇ ಥರ ನಾನು ಕೊಟ್ಟಿದ್ರೆ ಎಲ್ಲರೂ ನನ್ನ ಜೊತೆನೇ ಇರ್ತಿದ್ರು. ನಿಹಾಲ್, ನನ್ನ ಕ್ಷಮಿಸು. ನಿನ್ನ ಯಾಕೆ ಕ್ಷಮಿಸ್ಲಿ? ನಿನ್ನೇನು ತಪ್ಪು ಮಾಡಿಲ್ಲ. ನೀನು ನನ್ನ ರಾಣಿ ಕಣೆ. ನಿಂಗೆ ಇನ್ಫ್ಯಾಕ್ಟ್ ಡೈಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ? ನೀನು ನಂಗೆ ಸುಂದರವಾಗಿ ನೆನಪುಗಳನ್ನ ಕೊಟ್ಟಿದ್ಯಾ. ಪ್ರೀತಿಲಿ ಪ್ರೇಯಸಿ ಯಾವತ್ತೂ ಶಾಶ್ವತ ಅಲ್ಲ, ಅವಳು ಕೊಡೋ ನೆನಪುಗಳೇ ಶಾಶ್ವತ. ದೇವರು ಹೆಣ್ಮಕ್ಳಿಗೆ ಪ್ರೀತಿನ ಮರ್ತೋಗೋ ವರ ಕೊಟ್ಟಿದ್ದಾನೆ. ಅದೇ ದೇವರು ಗಂಡಸರಿಗೆ ಆ ಪ್ರೀತಿನ ಜೀವನ ಪೂರ್ತಿ ಜ್ಞಾಪಕ ಇಟ್ಕೊಳ್ಳೋ ಶಾಪ ಕೊಟ್ಟಿದ್ದಾನೆ. ನೀನು ಮದುವೆ ಮಾಡ್ಕೊಳ್ಳಲ್ಲ, ಏನು ಮಾಡ್ತಿದ್ಯಾ? ನೋಡ್ಸಿರಿ, ಮುಂಚೆ ಹೇಳಿದ್ದೆ, ಈಗಲೂ ಹೇಳ್ತಿದ್ದೀನಿ. ನಿನ್ನ ಪ್ರೀತಿ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ಯಾಕಂದರೆ ನೀನು ನನ್ನ ಲೈಫಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಅಪ್ಪ ಅಮ್ಮಗೆ ಮಗಳು, ನನ್ನ ಲೈಫಲ್ಲಿ ಬಂದಮೇಲೆ ನನ್ನ ಪ್ರೇಯಸಿ, ನನ್ನ ಲೈಫಿಂದ ಹೊರಟೋದ್ಮೇಲೆ ಬೇರೊಬ್ಬರಿಗೆ ಹೆಂಡತಿ ಆಗ್ತೀಯ, ಅವನ ತಾಯಿಗೆ ಸೊಸೆ ಆಗ್ತೀಯ, ಅವನ ಮಕ್ಳಿಗೆ ಅಮ್ಮ ಆಗ್ತೀಯ, ಆಮೇಲೆ ಮುದುಕಿನೂ ಆಗ್ತೀಯ. ಆದರೆ ನನಗೆ ಮಾತ್ರ ನೀನು ಯಾವತ್ತಿಗೂ ಪ್ರೇಯಸಿನೇ. ನನ್ನ ಲೈಫಲ್ಲಿ ನಿನ್ನ ಪ್ಲೇಸ್ ಯಾವಾಗೂ ಪ್ರೇಯಸಿಯಾಗೇ ಇರ್ತೀಯ. ಸರಿ, ನೀನು ಹ್ಯಾಪಿಯಾಗಿದೆಯಾ ತಾನೆ? ಕಣ್ ತೆಗಿ ಸ್ವಲ್ಪ ನಿಖಿತಾ. ತಳ್ತಾ ಇದ್ದೀರಾ? ಕಂಬಿಟ್ರ ಅಂತ ಬಾ ಹಗ್ ಮಾಡ್ಕೊ.
ಹಾ ಇರ್ಲಿ ಬಿಡು, ಹಾ ಸಾಕು ಬಿಡು. ಮಾಡ ಟೆಂಪ್ ಮಾಡ್ಬೇಕು ಮಾಡ ನೋಡ್ಬೇಕು ಮಾತಾಡ್ಲಾ ಬೇಡವಾ ಅಂತ ಥಿಂಕ್ ಮಾಡ್ಬೇಕು ಅವಳು ಮತ್ತೆ ಹೋಗ್ಬೇಕು ಇದು ಸೀರಿಯಲ್ ಅಲ್ಲ, ಶಾರ್ಟ್ ಮೂವಿ. ಅಭಿನೇತ್ರಿ ಗೋ ಗೆಟ್ ಲಾಸ್ಟ್. 2 ಸೆಕೆಂಡ್ ಹೋಗ್ 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 ಕೆಲಸ ಮಾಡ್ಬೇಕು. ಪ್ಲೀಸ್ ಮಗ್ಲ ಹೋಗ್ ಹೋಗ್ ಲೇಸ್ ಇಸ್ಕೊ. ಹೋಗ್ ಹೋಗಮ್ಮ ಆ ಕಡೆ ನೋಡು. ಹೊಡಿ ಹೊಡಿ ಹೊಡಿ. ಏ ಅಣ್ಣ ಲೇಸ್ ಕೊಡಿ. ಆಗ್ಲೇ ಹೊಡ್ದಿಲ್ಲ, ಎಚ್ಚರ ಹೊಡ್ದೆ ನೀನಾಗ್ಲೇ. ಆಗ್ಲೇ ಕೊಡ. ಆ ಫೀಲಿಂಗ್ ಕೊಡ್ ನಿಸ್ತ. ಹೇ ಕ್ಯಾಮರಾಮ್ಯಾನ್, ಒನ್ ಮೋರ್ ಕ್ಯಾಮರಾಮ್ಯಾನ್. ಅನಿಲ್, ವೇರ್ ಆರ್ ಯು ಬಾಯ್? ಭಯಂಕರ ಮ್ಯಾಗ್ನ ಬಗ್ರಾನ ತಂಗಿ ನಂಗೆ ನೋಡ್ಕೋಬೇಕು. ತಂಗಿನಕ್ಕ ನೀನು ಅಕ್ಕ ಅನ್ಕೊಂಡೆ ನಾನು. ಯಾಕಂದ್ರೆ ಅರ್ಜೆಂಟ್ ಅನವೇಳಲ್ಲ. ಕೈ ಹಿಡ್ಕೊಂಡು ಹೊಡಿಬೇಡಮ್ಮ, ನಿನ್ನ ಕೈ ಹಿಡ್ಕೊಂಡು ಹೊಡಿ.